ಇದೊಂದು ಬೇಜವಾಬ್ದಾರಿ ಸರ್ಕಾರ ಅಂತ ಹೇಳಿ ನಿವೃತ್ತ ಪೊಲೀಸ್ ಕಮಿಷನರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒತ್ತಡ ಬಂತು ಅಂತ ಕಾರ್ಯಕ್ರಮ ಆಯಿತು, ಒತ್ತಡ ಅಂತ ಈಗ ಸಸ್ಪೆಂಡ್ ಆಗಿದ್ದೀವಿ. ಡಿಜಿ, ಹೋಮ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಅವರ ತಪ್ಪಿಲ್ವಾ? ಹಾಗಿದ್ರೆ ಬರೀ ಪೊಲೀಸರದಷ್ಟೇ ತಪ್ಪ? ಜನ ಗಲಾಟೆ ಮಾಡ್ತಾರೆ, ರೊಚ್ಚಿಗೆ ಹೇಳ್ತಾರೆ ಸರ್ಕಾರದ ವಿರುದ್ಧ ಅಂತ ಹೇಳಿ ಸಸ್ಪೆಂಡ್ ಮಾಡೋದು ಎಷ್ಟು ಸರಿ? ನಿವೃತ್ತ ಪೊಲೀಸ್ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಅಂದ್ರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ. ಅಧಿಕಾರಿಗಳನ್ನು ಸೇರಿಸ್ಕೊಂಡು ಮಾಡಬೇಕು. ಒಂದೇನೋ ಪ್ರೆಷರ್ ಬಂದಿದೆ ಅಂತೇಳಿ, ಪ್ರೆಷರ್ ಬಂತು ಅಂತ ಮೆರವಣಿಗೆ ಮಾಡಿಸಿದ್ರು, ಅವ್ರಿಗೆ ಹಾನರ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಪ್ರೆಷರ್ ಬಂತು ಅಂತೇಳಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇದು ಬೇಜವಾಬ್ದಾರಿ ತರ, ನಾಚಿಕೆಗೇಡು, ಹೇಡಿ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದೆಲ್ಲ ಮಾಡಬೇಕಾದ್ರೆ ವಿಚಾರ ಮಾಡಬೇಕಾಗಿತ್ತು. ಕಮಿಷನರ್ ಆಫ್ ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಓಕೆ, ಹಂಗಾದ್ರೆ ಡಿಜಿ ಅವ್ರದ್ದು ಏನು ಇದರಲ್ಲಿ ಇದಿಲ್ವಾ? ಹೋಮ್ ಸೆಕ್ರೆಟರಿ ಅವರಿಲ್ವಾ? ಚೀಫ್ ಸೆಕ್ರೆಟರಿ ಅವರಿಲ್ವಾ? ಅವ್ರ್ಯಾರು ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಆಲ್ ಆರ್ ರೆಸ್ಪಾನ್ಸಿಬಲ್. ಹಂಗೆ ನೋಡಿದ್ರೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕಾಗಿತ್ತು. ಯಾರ್ದೋ ನೀವು ಗಲಾಟೆ ಮಾಡ್ತಾರೆ ಅಂತೇಳಿ, ಜನ ಗಲಾಟೆ ಮಾಡ್ತಾರೆ ಅಂತೇಳಿ ನೀವು ಸಸ್ಪೆಂಡ್ ಮಾಡೋದು ಸರಿನಾ? ಆಯ್ತು, ಜನ ಗಲಾಟೆ ಮಾಡಿದ್ದಾರೆ, ಆಯ್ತು, ಸಮಾಧಾನ ಹೇಳಿ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಿ ಏನಾಗಿದೆ ಅದು ನೋಡಬೇಕು. ಮತ್ತೆ ಇದು ಪರ್ಮಿಷನ್ ಕೊಡ್ಲಿಕ್ಕೂ ಮುಂಚೆನೂ ಸಹ ಕೇಳ್ಪಟ್ಟಿದ್ದು ನನಗೆ ಗೊತ್ತಿಲ್ಲ, ಮಾಧ್ಯಮದವರು ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ. ಪೊಲೀಸ್ ಇಲಾಖೆಯಿಂದ ಬೇಡ ಅಂತ ಸರ್ಕಾರಕ್ಕೆ ತಿಳಿಸಿದ್ದಾರೆ ಅಂತ ನನ್ನ ಇನ್ಫಾರ್ಮೇಶನ್ ಇದೆ. ಐ ಮೇ ಬಿ ರೈಟ್, ಐ ಮೇ ಬಿ ರಾಂಗ್, ಐ ಡು ನಾಟ್ ನೋ. ದಟ್ ಈಸ್ ವಾಟ್ ಐ ಗಾಟ್. ಹಂಗಿದ್ರು ಸಹ ಯಾಕೆ ಮಾಡಿದ್ರು? ಮತ್ತೆ ಹಿಂದಿನ ದಿವಸ ರಾತ್ರಿ ಎಲ್ಲ ಕೆಲಸ ಮಾಡಿದ್ದಾರೆ ಪೊಲೀಸರು. ರಾತ್ರಿ ಎಲ್ಲ ಕೆಲಸ ಮಾಡಿ ನಾನು ನೋಡಿದ್ದೀನಿ ಎಲ್ಲಾ ಕಡೆ, ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಥ್ರೂಔಟ್ ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲಾ ಕಡೆನೂ ಆಗಿದೆ. ಅಷ್ಟೆಲ್ಲ ಮಾಡಿ ಅವರು ಬೆಳಿಗ್ಗೆ ಮನೆಗೆ ಹೋಗಿ ತಿರ್ಗಿ ಮತ್ತೆ ವಾಪಸ್ ಬರ್ದಂಗೆ ಮತ್ತೆ ಇದನ್ನೆಲ್ಲ ಆರ್ಗನೈಸ್ ಮಾಡ್ಕೋಬೇಡವಾ? ಮತ್ತೆ ಇನ್ನೊಂದು ಕೇಳಿದೆ, ಪರ್ಮಿಷನ್ ಕೊಟ್ಟಿಲ್ಲ ಅಂತ ನಾನು ನಿಮ್ಮ ಟಿವಿ ಮುಖಾಂತರ ನೋಡಿದೆ. ಪೊಲೀಸ್ ಇಲಾಖೆಯಿಂದ ಇದು ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ನೀವಾಗಲೇ ನೋಡ್ತೀವಿ, ನಾನು ನೋಡಿದೆ ಟಿವಿನಲ್ಲಿ. ಉಪಮುಖ್ಯಮಂತ್ರಿಗಳು ಅವರು ಇವರು ಬಂದು ಜೋರಾಗಿ ಅಲ್ಲಿ ಓಡಾಡೋದು, ಇಲ್ಲಿ ದಬ್ಬಾಳಿಕೆ ಮಾಡಿಬಿಟ್ರೆ ಹೆಂಗಾಗ್ತದೆ? ಅಂಡ್ ಐ ಥಿಂಕ್ ನನಗೆ ಬಹಳಷ್ಟು ಪ್ರೆಷರ್ ಹಾಕಿದ್ದಾರೆ ಅಂತ ಕಾಣಿಸ್ತದೆ ಸರ್ಕಾರ, ಪೊಲೀಸ್ ಅಧಿಕಾರಿಗಳು. ಇದು ಮಾಡಲೇಬೇಕು ಅಂತ, ಕಾರ್ಯಕ್ರಮ ಮಾಡಲೇಬೇಕು ಅಂತ ಹಾಕಿರ್ಬೇಕು. ಇಲ್ಲ ಅಂದ್ರೆ ಹೆಂಗ್ ಸಾಧ್ಯ ಆಗ್ತದೆ? ಇಲ್ಲ ಅವರಾದ್ರೂ ಹೇಳಿಕೆ ಕೊಡಬೇಕಾಯ್ತು. ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಅವರೊಂದು ಹೇಳಿಕೆ ಕೊಡಬೇಕಾಯ್ತು. ಬೇಡ, ಇದು ಮಾಡೋದು ಬೇಡ, ಮೆರವಣಿಗೆ ಮಾಡೋದು ಬೇಡ, ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾಡೋದು ಬೇಡ, ಏನಾದ್ರೂ ಒಂದು ಹೇಳಿಕೆ ಕೊಡಬೇಕಾಯ್ತಲ್ಲ. ಅವರು ಹೇಳಿಕೆ ಕೊಟ್ಟಿಲ್ಲ. ಹಂಗಂದ್ರೆ ಸಮ್ಮತಿ ಇದೆ ಅಂದಂಗಾಯ್ತು. ಅದರಿಂದ ಅದನ್ನು ವಿಚಾರ ಮಾಡಬೇಕಾಯ್ತು. ಅವ್ರ ಮೇಲೆ ಯಾಕೆ ಕ್ರಮ ಇಲ್ಲ? ಅವ್ರ ಮೇಲೂ ಕ್ರಮ ತೆಗೆದುಕೊಳ್ಬೇಕು. ಬರೀ ಅಧಿಕಾರಿಗಳ ಮೇಲೆ ಮಾಡಿ ಎಲ್ಲ ಮಾಡಿಬಿಟ್ರೆ ಆಗ್ತದ? ಪ್ರತಿಯೊಂದು ವಿಷಯದಲ್ಲೂ ಹಂಗೆ ಆಗ್ತದೆ. ಮೊನ್ನೆ ಮಂಗಳೂರಿನಲ್ಲಿ ಆಯ್ತು, ಅಲ್ಲೂ ಅದೇ ಮಾಡೋದು. ನಾನು ನೋಡಿದೆ ಮಂಗಳೂರಿನಲ್ಲಿ, ಅಲ್ಲೂ ಇದ್ದಕ್ಕಿದ್ದಂಗೆ ಕಮಿಷನರ್ ಚೇಂಜ್, SP ಚೇಂಜ್, SP ಅರೆ ಯಾಕ್ರೆ ಇದ್ದಕ್ಕಿದ್ದಂಗೆ ಒಂದು ರಾತ್ರಿ ಒಳಗೆ ಕಮಿಷನರ್ ಚೇಂಜು, SP ಚೇಂಜ್ ಅಂದ್ರೆ ಏನರ್ಥ? ಯಾಕೆ ಇವರು ವಿಚಾರಣೆ ಮಾಡೋದಿಲ್ವಾ? ಪ್ರಿಲಿಮಿನರಿ ಎನ್ಕ್ವೈರಿ ಮಾಡೋದಿಲ್ವಾ? ಬೇಕಾದಷ್ಟು ಸೀನಿಯರ್ ಆಫೀಸರ್ಸ್ ಇಲ್ವಾ? ಇದ್ರು DG CID ಇಲ್ದ್ರೆ DG ಹೋಮ್ ಗಾರ್ಡ್ಸ್ ಇದ್ರು. ರೆಗ್ಯುಲರ್ ಬೇರೆ DG ಬಂದು ಒಂದು ಎನ್ಕ್ವೈರಿ ಮಾಡಬೇಕಾಯ್ತು. ಬೇಡ, ಹೋಮ್ ಸೆಕ್ರೆಟರಿ ಅವ್ರು ಮಾಡಬೇಕಾಯ್ತು. ಹೋಮ್ ಸೆಕ್ರೆಟರಿ ಬಂದು ಏನೇನಾಗಿದೆ, ಏನೇನಾಯ್ತು, ಯಾರು ತಪ್ಪು, ಪೊಲೀಸ್ ಹೇಳಿದಾರಾ ಇಲ್ವಾ, ಅಧಿಕಾರಿಗಳು ತಪ್ಪ, ರಾಜಕೀಯದವ್ರ ತಪ್ಪ, ಮಂತ್ರಿಗಳದ್ದು ತಪ್ಪ, ಅಸೋಸಿಯೇಷನ್ ಅವ್ರ ತಪ್ಪ, ಎಲ್ಲ ನೋಡ್ಬೇಕಾಗ್ತದೆ. ಮತ್ತೆ ಇಂಥ ಈವೆಂಟ್ ಆಗಬೇಕು ಅಂದ್ರೆ ಜನ ಸೀರಿಯಸ್ ಇರ್ತಾರೆ. ಅದಕ್ಕೆ ಪ್ರಿಪೇರ್ಡ್ನೆಸ್ ಬೇಕಾಗ್ತದೆ. ಒಂದು 2-3 ದಿನ ಬಿಟ್ಟು ನೆಕ್ಸ್ಟ್ ಸಂಡೇ ಮಾಡಿದ್ರೆ ಚೆನ್ನಾಗಿರೋದು, ಅವಾಗೆಲ್ಲ ಅನುಕೂಲ ಆಗೋದು. ಹೇಳಿದಾರ? ಮತ್ತೆ ಕರೆಕ್ಟ್, ನಾನು ಅದೇ ಹೇಳಿದ್ನಲ್ಲ, ಬೇಡ ಅಂತ ಹೇಳಿದ್ದಾರೆ. ಆದ್ರೂ ಸಹ ಇವರು ಬಲವಂತದಿಂದ ಹೇರಿಕೆ ಮಾಡಿದ್ದಾರೆ. ಮತ್ತೀಗ ಜನಗಳಿಂದ ತಪ್ಪಿಸ್ಕೊಳ್ಳಲಿಕ್ಕೆ, ರಾಜಕೀಯದಿಂದ ಬಚಾವಾಗಲಿಕ್ಕೆ, ಮತ್ತೆ ನೀವೆಲ್ಲ ಮಾಧ್ಯಮದವರ ನಿಮ್ಮ ಮೇಲೆ ಹೆದರಿಕೆ ಅವ್ರಿಗೆ, ಇನ್ನು ಮಾಧ್ಯಮದವರೆಲ್ಲ ನಮ್ಮನ್ನ ಚೆಚ್ಚಿ ಹರಿದಾಕ್ಬಿಡ್ತಾರೆ ಅಂತ ಹೇಳಿ ಎದುರ್ಕೊಂಡು ಏನಾದ್ರೂ ಒಂದು ಸ್ಕೇಪ್ ಕೋಟ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಮಿಷನರ್ ಸಸ್ಪೆಂಡೆಡ್ ಅಂತ ಹೇಳ್ಬಿಟ್ರು. ಪೊಲೀಸ್ ಕಮಿಷನರ್ ಅಂದ್ರೆ ಏನು? ಪೊಲೀಸ್ ಕಮಿಷನರ್ ಏನು? ಇಸ್ ದಿ ಮ್ಯಾಜಿಸ್ಟ್ರೇಟ್ ಆಫ್ ದಿ ಬ್ಯಾಂಗ್ಳೂರ್ ಸಿಟಿ. ಅದು ನೋಡ್ಕೊಂಡು ಮಾಡಬೇಕಾಯ್ತು. ಯಾರನ್ನ ಮಾಡ್ಬಿಟ್ರೆ ಯಾಕಾಗ್ತದೆ? ಅದಕ್ಕೆ ನಾನು ಕೇಳಿದೆ, ಯಾಕೆ ಚೀಫ್ ಸೆಕ್ರೆಟರಿ ನಾಟ್ ರೆಸ್ಪಾನ್ಸಿಬಲ್? Home Secretary is not responsible? All are responsible then.
ಅದನ್ನ ನೋಡೋದು ಬಿಟ್ಬಿಟ್ಟು ಇವರು ಸುಮ್ಮನೆ ಯಾರಿಗೋ ಜನಗಳಿಗೆ ಮೆಚ್ಚಿಸಬೇಕು ಅಂತನೋ ಅಥವಾ ಕ್ರಿಕೆಟ್ನವ್ರು ಮೆಚ್ಚಿಸಬೇಕು ಅಂತನೋ ಅದರಿಂದ ಮೈಲೇಜ್ ಸಿಗುತ್ತೆ ಅಂತನೋ ಯಾವ ರೀತಿ ಮಾಡಿದ್ದಾರೋ ಗೊತ್ತೋ ಅದಕ್ಕೆ ಇದನ್ನ ಆರ್ಗನೈಸ್ ಮಾಡ್ಬಿಟ್ರು. ಇದಕ್ಕಿದಂಗೆ ಕಪ್ ಆರ್ಗನೈಸ್ ಮಾಡ್ತೀವಿ, ನಾವು ಆನರ್ ಮಾಡ್ತೀವಿ ಅಂತ. ಐ ಸಾ ದಟ್ ಆನರಿಂಗ್ ಆಲ್ಸೋ ಇನ್ ದಿ ಟಿವಿ. ಏನು ಇಟ್ ವಾಸ್ ನಾಟ್ ಗುಡ್. ಸುಮ್ಮನೆ ಏನೋ ತಂದ್ರು ಒಂಥರ ಪೇಟಗಳು ಸುಮ್ಮನೆ ಹಿಂಗೆ ತಲೆ ಮೇಲೆ ಇಟ್ಟು ಯಾರು ಕಾಣೋದಿಲ್ಲ, ಏನಿಲ್ಲ, ಬರೀ ಗನ್ಮೆನ್ ಅವರು ಇವರೆಲ್ಲ ಹಿಂಗೆ ಅಡ್ಡಡ್ಡ ನಿಂತಿದ್ರು, ಬರೀ ಅವ್ರು ಬೆನ್ನು ನೋಡಿದ್ವಿ. ಆಮೇಲೆ ಇಳಿಸ್ಬಿಟ್ಟು ಏನು ಇದಕ್ಕಿದಂಗೆ ಗಾಡಿ ಒಳಗೆ ಕಳಿಸ್ಬಿಟ್ಟು ಬಸ್ ಯಾರೋ ಫ್ಯಾಮಿಲಿಯವರು ಯಾರು ಇರ್ಲಿ ಬಿಡಿ, ಪಾಪ ಆಸೆ ಇದ್ರೆ ಬರ್ಲಿ, ಫ್ಯಾಮಿಲಿಯವ್ರು ಬಂದ್ರೆ ಏನು ತಪ್ಪಿಲ್ಲ, ಮಕ್ಕಳು ಮರಿ ಬರ್ತವೆ ಯಾರು ಅದಕ್ಕೆ. ಬಟ್ ನೆನ್ನೆ ಹೇಳ್ತಾರೆ ಸರ್, ನೆನ್ನೆ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ಇದು ಜನ ಜಾಸ್ತಿ ಬಂದ್ರು ಪೊಲೀಸ್ ಅವ್ರು ತಪ್ಪಲ್ಲ ಅಂತ ನಿನ್ನೆ ಇದೇ ಸರ್ಕಾರದ ವತಿಯಿಂದನೇ ಪ್ರೆಸ್ ಮೀಟ್ ಮಾಡಿದಾಗ ಹೇಳ್ತಾರೆ. ಇವತ್ತು ಸಂಜೆ ಆಗ್ತಾ ಇದ್ದಂಗೆ ಏಕಾಏಕಿ ದಿಢೀರ್ ಅಂತ ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡುವಂತ ಇದು ದ್ವಂದ್ವ ಹೇಳಿಕೆ ಅಲ್ವಾ? ದ್ವಂದ್ವ ಹೇಳಿಕೆ ಅಲ್ವಾ? ಹಂಗ ಸರ್ಕಾರದ ಪರಿಸ್ಥಿತಿ ಒಂದ್ಸತಿ ಹಿಂಗ್ ಹೇಳೋದು, ಒಂದ್ಸತಿ ಹಂಗ್ ಹೇಳೋದು ಯಾಕೆ? ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಾರೆ. ಹೌದು, ರಿಪೋರ್ಟ್ ತಗೊಂಡು ಕ್ರಮ ತಗೊಳ್ತೀವಿ ಅಂತ. ಏಕಾಏಕಿ ಪೊಲೀಸರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಸರ? ಖಂಡಿತ ಬೇಸಿಲ್ಲ. ಈವನ್ ಒಬ್ಬ ಫ್ಯೂನ್ ನಾವು ಸಸ್ಪೆಂಡ್ ಮಾಡಬೇಕಾದ್ರೂ ಪ್ರಿಲಿಮಿನರಿ ಎನ್ಕ್ವೈರಿ ಅಷ್ಟು ಬಿ ಡನ್, ಪ್ರಾಪರ್ ಪ್ರಿಲಿಮಿನರಿ ಎನ್ಕ್ವೈರಿ ಅಷ್ಟು ಬಿ ಡನ್. ಏನೋ ಬಹಳ ಒಂದು ಸಸ್ಪೆಂಡ್ ಆಗ್ತಾರೆ, ಏನು ಪೆಂಡಿಂಗ್ ಎನ್ಕ್ವೈರಿ ಅಂತ ಸಸ್ಪೆನ್ಷನ್ ಕೆಲವು ಆಗ್ತದಲ್ಲ, ಅದು ಆಗೋ ಸ್ಥಿತಿ ಏನು ಅಂದ್ರೆ ಸಿಕ್ಕಾಪಟ್ಟೆ ಅರಾಜಕತೆ ಆಗಿರ್ತದೆ, ಎಲ್ಲ ಕಡೆ ಬೆಂಕಿ ಹಚ್ಚಿರ್ತಾರೆ, ಗಲಾಟೆ ಆಗ್ತಿರ್ತವೆ, ಸಾವು ನೋವುಗಳಾಗ್ತಿರ್ತವೆ, ಕಂಟ್ರೋಲ್ ಆಗ್ತಿರಲ್ಲ, ಅವಾಗೇನು ಮಾಡೋಕ್ಕಾಗಲ್ಲ, ಅವಾಗ ಸಸ್ಪೆಂಡ್ ಮಾಡ್ತಾರೆ, ಬೇರೆ ವಿಷಯ. ಆ ಟೈಮ್ನಲ್ಲೂ ಸಹ ನಾವು ಕಂಡಂಗೆ ಯೂಶಲಿ ದೇ ವಿಲ್ ಬಿ ಟ್ರಾನ್ಸ್ಫರ್ಡ್, ನ್ಯೂ ಮ್ಯಾನ್ ವಿಲ್ ಕಮ್, ದೆನ್ ದೇ ವಿಲ್ ಕಂಡಕ್ಟ್ ಎನ್ಕ್ವೈರಿ, ದೆನ್ ಆಕ್ಷನ್ ವಿಲ್ ಬಿ ಟೇಕನ್. ಪ್ರಿಲಿಮಿನರಿ ಎನ್ಕ್ವೈರಿ ಮೇಲೆ ಅದೊಂದು ಆಕ್ಷನ್, ಜುಡಿಷಿಯಲ್ ಎನ್ಕ್ವೈರಿ ಅದೊಂದು ಆಕ್ಷನ್, ಕೋರ್ಟ್ ಒಂದು ಆಕ್ಷನ್, ಕೇಸ್ ಒಂದು ಆಕ್ಷನ್ ಎಲ್ಲ ಮಾಡ್ತಾರೆ. ಇದರಲ್ಲಿ ಏನಿಲ್ಲ, ವಾಟ್ ವಾಸ್ ದಿ ನೆಸೆಸಿಟಿ? ಮತ್ತೆ ಮೊರಾಲಿಟಿ ಆಫ್ ದಿ ಹೋಲ್ ಡಿಪಾರ್ಟ್ಮೆಂಟ್ ಇಸ್ ಗಾನ್. ಖಂಡಿತ ಒಂದು ಈ ಡಿಪಾರ್ಟ್ಮೆಂಟ್ ಮೊರಲ್ಲೇ ಹೋಗ್ಬಿಡ್ತದೆ. ಏನಪ್ಪ ಈ ರೀತಿ ಹಿಂಗೆ ಕಿತ್ತು ಎಸೆದ್ಬಿಟ್ರೆ, ಅಂತ ಇರುವೆ ಕಿತ್ತು ಎಸ್ದಂಗೆ ಎಸ್ಬಿಟ್ರಲ್ಲ, ಸಾರಿ ಅನ್ನೋಂಥದ್ದು ಬರ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.